ಈ ವರ್ಷ ನಿಂಗೆ ಶ್ರೇಷ್ಠವಾದದ್ದು ಕೊಡ್ತೀಯ ನೀನು? ನಿನ್ನ ಶ್ರೇಷ್ಠವಾದ ಸಮಯ ಕೊಡ್ತೀಯ ದೇವರಿಗೆ? ನಿನ್ಗೆ ಸಮಯ ಇದೆಯಾ ದೇವರಿಗೆ? ವಾಕ್ಯ ಓದಲಿಕ್ಕೆ ನಿಮಗೆ ಸಮಯ ಇದೆಯಾ? ಪ್ರಾರ್ಥಿಸ್ಲಿಕ್ಕೆ ನಿಮಗೆ ದೇವರಿಗೆ ಪ್ರಾರ್ಥಿಸ್ಲಿಕ್ಕೆ ಸಮಯ ಇದೆಯಾ? ಸಹೋದರರೊಟ್ಟಿಗೆ ಸೇರಿ ಸಹವಾಸ ಮಾಡಲಿಕ್ಕೆ ನಿನಗೆ ಸಮಯ ಇದೆಯಾ? ಇಲ್ಲದಿದ್ದರೆ ನಿನ್ನ ಹಾಡು, ನಿನ್ನ ಭಕ್ತಿ ಎಲ್ಲ ನಕಲಿ ನಾಟನೆ. ನಟನೆ ಅದಲ್ಲ, ನಕಲಿ ಅದು. ಒಂದು ನಕಲಿ ಸಭೆ. ಇಡೀ ವಾರವೆಲ್ಲ ಇಷ್ಟ ಬಂದಾಗಿ ಜೀವನ ಮಾಡಿ, ಇಷ್ಟ ಬಂದಾಗಿ ಮಾತನಾಡಿ, ಇಷ್ಟ ಬಂದಾಗಿ ಟಿವಿ, ಸೀರಿಯಲ್, ಫಿಲಿಮು ನೋಡಿ, ಅಲ್ಲೆಡ್ಡಾಡಿ ಇಲ್ಲೆಡ್ಡಾಡಿ ಯಾರೊಟ್ಟಿಗೂ ಅನಾವಶ್ಯಕತೆವಾದ ಮಾತುಗಳನ್ನು ಮಾತನಾಡಿ ಎಲ್ಲ ಶರೀರ ಆಶಯಗಳನ್ನು ತೀರಿಸಿಕೊಂಡು ಏನು ಕಡಿಮೆ ಮಾಡಲ್ಲ ಶರೀರಕ್ಕೆ. ನಾವು ಊಟ ಮಾಡ್ಕೊಳ್ತೀವಿ, ತರ ಊಟ ಎಲ್ಲ ಮಾಡಿ ನಾವು ಇಷ್ಟ ಬಂದಾಗಿ ಜೀವನ ಮಾಡಿ ನಾವು ಭಾನುವಾರ ಬಂದು ಭಕ್ತಿವಂತರಾಗಿ ನಾವು ಕುಂತ್ಕೊಂಡ್ರೆ ಅದಕ್ಕೆ ಹೇಳಿದ್ರು, ಆತ್ಮದಿಂದ ಮತ್ತು ಸತ್ಯದಿಂದ ಆರಾಧಿಸುವವರನ್ನು ಏನ್ ಮಾಡ್ತಾರೆ ದೇವರು? ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ? ಸತ್ಯದಿಂದ ಮತ್ತು ಆತ್ಮದಿಂದ ಆರಾಧಿಸುವವರನ್ನು ದೇವರು ಹುಡುಕಿದನಂತೆ. ಕಡೆಗೆ ಬಂದು ನೋಡ್ತಾ ಇದ್ದಾನೆ. ಸತ್ಯದಿಂದ ಆತ್ಮನನ್ನು ಆರಾಧಿಸುವವರು ಯಾಕಂದ್ರೆ ಸತ್ಯದಿಂದ ಆತ್ಮದಿಂದ ಆರಾಧಿಸುವಂತವರು ಸಿಗ್ತಾರಿಲ್ಲ ದೇವರು. ಎಲ್ಲಿ ಹುಡುಗರು ಹಾಡಾಡ್ತಿದ್ದಾರೆ, ಅಲ್ಲಿ ಅಂತಿದ್ದಾರೆ. ನಿನ್ನ ಆರಾಧನೆಯ ಕುರಿತು ಏನಾದ್ರೂ ಕೊಡೋದಿಲ್ಲ ಅಂದ್ರೆ, ಏನಾದ್ರೂ ದೇವರಿಗೆ ನೀನು ಶಕ್ತ ಇಲ್ಲ ನಿನ್ನ ಆರಾಧನೆ. ಮೆಚ್ಚಿಗೆ ಇವಾಗಲೂ ಈ ಸ್ತ್ರೀ ನನ್ನನ್ನು ಚಾಲೆಂಜ್ ಮಾಡ್ತಾ ಇದ್ದಾರೆ, ಸವಾಲ್ ಮಾಡ್ತಾ ಇದ್ದಾರೆ. ನಾಳೆ ತೀರ್ಪಿನ ದಿವಸ ಸಾಕ್ಷಿ ಕೊಡ್ತಾಳೆ, ನಾಳೆ ತೀರ್ಪಿನ ದಿವಸ ಯೇಸು ಸ್ವಾಮಿ ತೋರಿಸ್ತಾಳೆ ಸ್ತ್ರೀಯನ್ನು. ಈಕೆ ನನ್ನನ್ನು ಬಹಳ ಪ್ರೀತಿಸಿದೆ, ಈಕೆ ಬೆಳೆ ಒಳ್ಳದ್ದು ತಂದು ನನಗೆ ದೇವರು ನಮ್ಮ ಸಭೆಯನ್ನು ನೋಡಿ ಗುರು ಹೇಳಿದ ಸಭೆಗಳಲ್ಲ, ಗುರು ನನ್ನನ್ನು ಸತ್ಯದಿಂದ ಆತ್ಮದಿಂದ ಇವರು ನನ್ನನ್ನು ಏನ್ ಮಾಡಿದ್ರು? ಏನೋ ಒಂದು ತರ್ತಾ ಇದ್ರು ಇವರು, ಏನೋ ಒಂದು ಕಲ್ಕೊಳ್ತಾ ಇದ್ರು ದೇವರಿಗೆ ಸಮಯ ಕೊಡೋಣ. ದೇವರು ಕೊಟ್ಟಂತ ಪದವನ್ನು ದೇವರಲ್ಲಿ ಬಲ, ಈ ಬಲ ದೇವರಿಗೆ. ನೀವು ಕ್ರೈಸ್ತನಿಗೆ ಕೊಡೋದು ಕ್ರೈಸ್ತರಿಗೆ ಕೊಡ್ರಿ, ದೇವರಿಗೆ ಕೊಡೋದನ್ನು ಏನ್ ಮಾಡ್ರಿ? ಕ್ರೈಸ್ತರಿಗೆ ಏನೇನ್ ಕೊಡ್ಬೇಕು ಕ್ರೈಸ್ತರಿಗೆ ಕೊಡ್ರಿ. ಕ್ರೈಸ್ತರಿಗೆ ಏನೇನ್ ಕೊಡ್ಬೇಕು? ವಾಟರ್ ಏನದು, ಕರೆಂಟ್ ಬಿಲ್, ವಾಟರ್ ಬಿಲ್, ಮೇಲೆ ಏನೋ ಅಂತಾರ ಭೂಮಿ ಸುಂದ ಎಲ್ಲ ಟ್ಯಾಕ್ಸ್ ಹೆಸರು ಅದೆಲ್ಲ ಕೊಡ್ತೀವಿ. ಕೊಟ್ಟಿಲ್ಲ ಅಂತ ಅವ್ರು ಬಂದ್ರೆ ನೀರ್ ಬಂದ್ ಮಾಡಿ ಇಲ್ಲಿ ಕೊಟ್ಟಿಲ್ಲ ಅಂದ್ರೂ ಏನಾಗಲ್ಲ ಅಲ್ಲ. ಕೈಸರಿಗೆ ಕೊಡೋದು, ಕೈಸರಿಗೆ ಕೊಡ್ರಿ, ದೇವರಿಗೆ ಕೊಡೋದು ದೇವರಿಗೆ ಕೊಡ್ರಿ. ದೇವರದದು, ದೇವರು ಕೊಡುವಂತವು
ನಲ್ಲಿ ಇದ್ದಾರೆ. ಮೊದಲನೇ ದೇವ್ರು ಕೊಡೋದು ಸಮಯ. ದೇವರಿಗೆ ಸಮಯ ಕೊಡ್ತಾ ಇದ್ದಾನೆ. ಕಾರ್ಪೊರೇಷನ್ ನಮಗೆ ಸಮಯ ಕೊಡೋದು, ಕೈಸರ್ ಸಮಯ ಕೊಡೋಲ್ಲ ನಮಗೆ. ದೇವರು ನಮಗೆ ಸಮಯ ಕೂತ್ಕೊಳ್ಳಿ, ಕೂತ್ಕೊಂಡು ವಾಕ್ಯವನ್ನು ಓದಿ ಧ್ಯಾನಿಸ್ರಿ, ಆಲೋಚಿಸ್ರಿ. ಪ್ರಾರ್ಥನೆಗೆ ಸಮಯ ಕೊಡ್ರಿ ಈ ವರ್ಷ. ಅದ್ಭುತವಾದಂತಹ ಸ್ತ್ರೀ ಪ್ರಾರ್ಥನೆ. ನಮ್ಮನ್ನು ಅತಿಶಯವಾಗಿ ಪ್ರೀತಿಸಿದ ಅನೇಕ ವಿಷಯಗಳನ್ನು ಇವತ್ತು ತಿಳಿಸಿದ್ರು. ಅವರು ಎಷ್ಟು ಅವಶ್ಯ ನಮಗೆ ಕಲ್ಪನೆಯನ್ನ ಸಭೆಯನ್ನು ಪ್ರಾಮಾಣಿಕವಾಗಿ ನಾವಿರಬೇಕು. ಪಂಚಕೈಯರು ಯಾವ ತರ ನಿಮ್ಮನ್ನು ಸೇವಿಸಿದ್ರು, ಯಾವ ತರ ನಿಮ್ಗೆ ಉಪಯೋಗ ಆಗುತ್ತೆ ಯೂದನಂತೆ ನಾವೆಲ್ಲವನ್ನು ಕೇಳಿ ತಿಳ್ಕೊಂಡು ನೋಡಿ ಇಷ್ಟವಿಲ್ಲದ ಬುದ್ಧಿಗಳಾಗಿದೆ. ಆ ಬೆಳೆ ಉಳ್ಳ ಯಜಮಾಂಸ ತ್ಯಾಗವನ್ನು ತಂದಂತ ಸ್ತ್ರೀಯನ್ನು, ಆ ಸ್ತ್ರೀ ಯಾವ ತರ ನಿಮ್ಮನ್ನು ಆರಾಧಿಸಿದ್ರು ತರ ನಮ್ಮೆಲ್ಲರನ್ನು ಯೇಸುಗಳಲ್ಲಿ ನಡೆಸಬೇಕು. ಯೇಸುವಿನ ಹೆಸರನ್ನು ಬೇಡಬೇಕಾಗ್ತಾನೆ.